ಆಯ್ತಜ್ಜಿ? ಎಂತ ಇಲ್ಲ ಮಕ್ಕಳೇ, ಆದಿತ್ಯವಾರಲ್ಲ ಇವತ್ತು. ಒಂಚೂರು ಪ್ಯಾಟಿ ಬದಿ ಹೊಯ್ಕಿ ಇತ್ತು ಸಂತಿಯಲ್ಲ, ಒಂಚೂರು ಪ್ಯಾಟಿ ಬದಿ ಹೋಯ್ ಬಪ್ಪ ಅಂದೇಳಿ. ನಿಮ್ಮ ಅಮ್ಮಂಗೆ ಪುರ್ಸೋತಿಲ್ಲ ಮಕ್ಕಳು, ಸುಮಾರು ಕೆಲಸ ಎಲ್ಲ ಇತ್ತಮ್ರ, ಅಡುಗೆ ಮನೆ ಬದಿ ತೋಟದ ಬದಿ ಎಲ್ಲ. ಹಂಗಾಗಿ ನಾನು ನೀವು ಹೋಯ್ ಬಪ್ಪುವ. ಅಜ್ಜಿ ಪ್ಯಾಟಿ ಹೋಯ್ಕ ಈಗ ನಂಗೆಡಿ ಅಜ್ಜಿ. ಸುಮ್ಮನೆ ಅಲ್ಲಿ ಪ್ಯಾಟಿಗೆ ಹೋಯ ತರಕಾರಿ ತಗೊಂಡು ನಾನಂತಕ್ಕೆ ನೀವು ಪುಟ್ಟಿ ಹೋಯ್ ಬಂತು ನಾ ಬತ್ಲ. ನಿಂಗೆಂತ ಕೆಲಸ ಇತ್ತು ಕಡೆ? ಹಾಂ, ಓದೋದು ಬರುವುದೆಲ್ಲ ನೀ ಮಾಡೋದಿನ ಸಾಯಂಕಾಲದ ಮೇಲೆ. ಈಗ ಎಂತ ಸೊಕ್ಕಕ್ಕೆ ಹೊಪ್ಕಿತ್ತಲ್ಲ, ಬಾ ಹೋಯ್ ಬಪ್ಪ. ಅಜ್ಜಿ ನಾ ಬತ್ತೆ, ಆದ್ರೆ ನಂಗೆ ಐಸ್ ಕ್ರೀಮ್ ತೆಗ್ಸಿ ಕೊಡ್ಕು ನೀವು. ಈ ಮಳೆಗಾಲಪ್ಪತಿ ನಿಂಗೆ ಐಸ್ ಕ್ರೀಮ್ ಎಂತ ಕಡೆ ಶೀತ ಜ್ವರ ಅಂದ್ರೆ 4 ದಿನ ಮನೆಗೆ ಮನ್ಕಂಕ. ಮಳೆಗಾಲ ಎಲ್ಲ ಅಜ್ಜಿ, ಮಳೆ ಇಲ್ಲ ಎಂತ ಇಲ್ಲ, ಬಿಸಿಲಿತ್ತು ಕಾಣಿಯಲ್ಲ, ಎಂತ ಇಲ್ಲ. ನಂಗೆ ಐಸ್ ಕ್ರೀಮ್ ಬೇಕು, ನೀವು ಐಸ್ ಕ್ರೀಮ್ ಕೊಡ್ಸಿದಾರಷ್ಟೇ ನಾ ಬಪ್ಪು. ಅಕ್ಕ 5 ರೂಪಾಯಿದು ಒಂದು ಪೆಪ್ಸಿ ತೆಗ್ಸಿ ಕೊಡ್ತೆ ಬಾ ಹಪ್ಪ. 5 ರೂಪಾಯಿ ಪೆಪ್ಸಿ ಎಲ್ಲ ಬೇಡ, ನಂಗೆ ಕೋನೆ ಬೇಕು, ಅದು ದೊಡ್ಡ ಕೋನೆ ಬೇಕು. ಅದು ತೆಗ್ಸಿ ಕೊಡೋದಾರಷ್ಟೇ ನಾ ಬಪ್ಪು, ಇದನ್ನ ಬತ್ತಲೆ. ಅಯ್ಯೋ ಅಕ್ಕ ಮರೆಯ ಹಾಪ ಬಾ. ಅಕ್ಕ ಬೇಗ ಹಾಪ, ಹೊರಟಿ ಬೇಗ ಹೊರೆ ಬೇಗ ಬಪ್ಪು ಕತ್ತು. ಬನ್ನಿ ಬನ್ನಿ, ಒಳ್ಳೆ ಫ್ರೆಶ್ ತರಕಾರಿ, ಬನ್ನಿ ಬನ್ನಿ ಬನ್ನಿ, ಫ್ರೆಶ್ ತರಕಾರಿ ಸೊಪ್ಪು. ಹಾಂ, ಟೊಮೆಟೊ ಕೆ ಜಿಗೆ ಎಷ್ಟು? ಟೊಮೆಟೊ ಕೆ ಜಿಗೆ 40 ರೂಪಾಯಿ. ಫ್ರೆಶ್ ಇತ್ತಲ್ದ, ಹಾಳ್ಗಿಳಲ್ಲ. ಎಂತ 40 ರೂಪಾಯಾ? ಯಪ್ಪ, ನಾನು ಅಂಗಡಿ ಹಿಂಗೆ 30 ರೂಪಾಯಿಗೆ ತಂದಿದೆ. ಹಾಗೆ ನೀವು ಅಂಗಡಿ ಹಿಂಗೆ ಹೋಯ್ತಾ ಗಣಿ ಅಲ್ಲೇ? ಇಲ್ಲೇ ಮರ್ರೆ, ಈಗ ರೇಟ್ ಎಲ್ಲ ಹೆಚ್ಚಾಯ್ತು, 40 ರೂಪಾಯಿ ಆಯ್ತು. ನೀವು ಎಲ್ಲಿ ಬೇಕಾದ್ರೂ ಹೋಯ್ಕೇಣಿ. ಟೊಮೆಟೊ ಮಾತ್ರ ಫ್ರೆಶ್ ಇತ್ತು ಕಣಿ, ಎಲ್ಲ ತರಕಾರಿ ಫ್ರೆಶ್ ಇತ್ತು. ತರಕಾರಿ ಸೊಪ್ಪು ಎಲ್ಲದು ಫ್ರೆಶ್ ಇತ್ತು. ರೇಟೇನು ನಾವೇನು ಹೆಚ್ಚು ಕಮ್ಮಿ ಮಾಡಿ ಹೇಳೋದಿಲ್ಲ ಕಣಿ, ನಮ್ಗೆ ಎಷ್ಟು ಬರ್ತೋ ನಾವು ಅದರಂಗೆ ಮಾರೋದು. ಅದು ಹಾಗೆ ಅದು, ನೀವು ತಗೊಂಡು ರೇಟಿಗೆ ನೀವು ಮಾರೋದು, ನಿಮಗೆ ನುಕ್ಸಾನ ಅಲ್ದ ಹಂಗೆ ಮಾಡ್ರೆ. ನೀವು ಲಾಭ ಎಲ್ಲ ಇಟ್ಕೊಂಡು ನೀವೇನು ಮಾರೋದಿಲ್ಲ, ಅದೆಲ್ಲ ನೀವು ಹೇಳಬೇಡಿ ನನಗೆ. ಸುಮಾರು ಮಳೆಗಾಲ ಕಂಡಿದೆ ನಾನು. ಈಗ ಒಂದು 30 ರೂಪಾಯಿ ಕೊಡಿ. ಎಂತ ಅಕ್ಕ 30 ರೂಪಾಯಿಗೆಲ್ಲ ಎಲ್ಲಿಂದ? 30 ರೂಪಾಯಿಗೆಲ್ಲ ಹಾಕ್ಲಿ, 40 ರೂಪಾಯಿ ಬೇಕಾದ್ರೆ ತಗೊಳ್ಳಿ, ಇಲ್ಲಾಂದರೆ ಮುಂದೆ ಹೋಯ್ನಿ. ನನಗೂ ಬೇಡ ನಿಮಗೂ ಬೇಡ, 32 ರೂಪಾಯಿ ಕೊಡ್ತೆ, ಅಡ್ಡಿಲ್ಯಾ? 2 ರೂಪಾಯಿ ಹಿಂಗೆ ಎಲ್ಲಿ ಇದಾಗ್ತಿ? 2 ರೂಪಾಯಿ ಎಲ್ಲ ಬೇಡ, 40 ರೂಪಾಯಿ ಅಷ್ಟೇ ಫೈನಲ್ ರೇಟ್. ಹಾಂ, ನನಗೂ ಬೇಡ ನಿಮಗೂ ಬೇಡ ಕಣಿ, 35 ರೂಪಾಯಿ ಕೊಡ್ತೆ, ಅಡ್ಡಿಲ್ಯಾ? ಹಾಂ ಅಡ್ಡಿಲ್ಲ. ಮತ್ತೆಂತಾರು ಬೇಕಾ? ಮತ್ತು ತರಕಾರಿ ಎಲ್ಲ ಎಂತ ಫ್ರೆಶ್ ಇತ್ತಲ್ದ? ಫ್ರೆಶ್ ಇತ್ತು ಕಣಿ. ನೀವು ಹೋಯ್ ಪದಾರ್ಥ ಮಾಡಿ ಅದೆಲ್ಲಾರು ಹಾಳಾದಿದ್ರೆ ನೆಕ್ಸ್ಟ್ ಸಲ ಸಂತಿಗೆ ನಾ ಬತ್ತೆ. ನೀವು ಅವತ್ತು ಬಂದು ನನ್ನ ಹತ್ರ ಹೇಳಿ ಅಕ್ಕ, ನೆಕ್ಸ್ಟ್ ಸಲ ಸಂತಿಗೆ ನೀವು ಬತ್ರಿ ಅಂದೇಳಿ ಏನು ಗ್ಯಾರಂಟಿ? ಅದೆಲ್ಲ ಇರಲಿ. ಈಗ 1 kg ಸೌಂತಿಕಾಯಿಗೆ ಎಷ್ಟು? 1 kg ಸೌಂತಿಕಾಯಿಗೆ 60 ರೂಪಾಯಿ. 60? ಮೊನ್ನೆಯಲ್ಲಿ ಗಾಡಿ ಹಂಗೆ 100 ರೂಪಾಯಿಗೆ 5 kg ಕೊಡ್ತಿದ್ರು. ನೀವು ಎಂಥದೇ ಈ ನಮ್ಮನೆ ರೇಟ್ ಹೇಳುದು? ಎಂಥ ತರಕಾರಿ ರೇಟ್ ಹೇಳ್ತೀರಿ, ಚಿನ್ನದ ರೇಟ್ ಹೇಳ್ತೀರಿ ಮರೆ ಕಾಣಿ. ನಾವು ಎಂಥದ್ದು ಸುಳ್ಳು ಹೇಳೋದಿಲ್ಲ ಕಾಣಿ. ನಮಗೆ ಬಂದ ರೇಟಾಗ ಒಂಚೂರು ಲಾಭ, ಚೂರು ಹೆಚ್ಚು ಅಲ್ಲ, ಒಂದು 5 ರೂಪಾಯಿ ಸಿಕ್ಕತ್ತೇನೋ ಇದ್ರಾಗ, ಅಷ್ಟು ಇಟ್ಕೊಂಡು ನಿಮ್ಗೆ ಹೇಳೋದು ಕಾಣಿ. ನೀವು ಅದ್ರಂಗೆ ಮತ್ತೆ ಚೌಕಸಿ ಮಾಡ್ರೆ ನಮ್ಗೆ ಲಾಭ ಆತ್ಲ ಕಾಣಿ. ನಾವು ಹೇಳಿದ ರೇಟೇ ಫೈನಲ್. ಅಜ್ಜಿ ಮೊನ್ನೆ 100 ರೂಪಾಯಿ 5 kg ಕೊಡ್ತಿದ್ದಲ್ಲ ಅಜ್ಜಿ, 100 ರೂಪಾಯಿ 3 kg ಕೊಡ್ತಿದ್ದದ್ದು. ನೀ ಸುಮ್ಮನೆ ನಿಂತ್ಕೋಬೇಡೆ, ಇದ್ರದ್ದು ಒಂದು ಇಲ್ಲದಿಕ್ಕ ಶುರುವಾಯಿತು. ನಾ ಮಾತಾಡ್ತಿದ್ದಲ್ಲ, ಸುಮ್ಮನೆ ಆಯ್ಕೋ. ಫೈನಲ್ ರೇಟ್ ಕಣಿ, ಎಷ್ಟೊಂದಳಿ ಹೇಳಿ ನೀವು. ಏನೋ ಹೇಳಲ್ಲ, 60 ರೂಪಾಯಿ 1 kg, ಬೇಕಾದ್ರೆ ತಗೊಳ್ಳಿ, ಬ್ಯಾಡ್ದಿರ್ ಬಿಡಿ. ಹಂಗಾರೆ ಸೌಂತಿಕಾಯಿ ಏನು ಮನೆ ತಗೊಳ್ಳೋ ಯಾಪ್ ಹಾಕ್ದಲ್ಲ, ಅದು ಬೇಡ. ಬಟಾಟಿ ಕೊಡಿ, ಬಟಾಟಿ ಎಷ್ಟು ಕೆಜಿಗೆ? ಬಟಾಟಿ ಕೆಜಿಗೆ 30 ರೂಪಾಯಿ. 30? 20 ರೂಪಾಯಿ ಕೊಡಿ, ಒಂಚೂರು ಚಾಚಿಚಿ ಮಾಡಿ. ಎಂತ ನೀವೆಲ್ಲ ಒಂದೇ ರೇಟ್ ಹೇಳೋದು? ಕಾಂಬ, ನೀವು ಎಲ್ಲ ತಗೊಳ್ಳಿ, ಕಡೆಗೆ ಲಾಸ್ಟಿಗೆ ನಾ ಡಿಸ್ಕೌಂಟ್ ಮಾಡಿ ಕೊಡ್ತೇನೆ ನಿಮ್ಗೆ. ಏನೇ ಪುಟ್ಟಿ, ಈ ಅಜ್ಜಿ ಬಿಟ್ಟರೆ 100 ರೂಪಾಯಿಗೆ ಇಡೀ ಅಂಗಡಿಗೆ ತರಕಾರಿ ಪೂರ ತಗೊಳತ್ರ. ನಮ್ಮನೆ ಚೌಕಸಿ ಮಾಡ್ತಿದ್ರು ಮರತಿ. ನೀ ಸುಮ್ಮನೆ ಆಯ್ಕೋ, ಬೈತ್ರವ್ರಿಲ್ಲ ಅಂದರೆ. ಕೊತ್ತಂಬರಿ ಸೊಪ್ಪು ಕಂಬ, ಕೊತ್ತಂಬರಿ ಸೊಪ್ಪು ಎಂತದೆ ಇದು? ಬಾಡಿ ಹೋದಂಗಿತ್ತು, 2 ದಿನದಂಗೆ ಬಾಡಿ ಬಚ್ಕಟ್ಟಾಗ್ತದೆ. ಒಂಚೂರು ಫ್ರೆಶ್ ಇತ್ತು ತರ್ಕಲ್ದ ನೀವು. ಅಡ್ಡಿಲ್ಲ, 5 ರೂಪಾಯಿಗೆ 1 ಕಟ್ಟು ಕೊಡಿ ಕಾಂಬ. 5 ರೂಪಾಯಿಗ? 5 ರೂಪಾಯಿ ಅಲ್ಲಪ್ಪ, ಕಟ್ಟಿಗೆ 10 ರೂಪಾಯಿ ಗೊತ್ತಿತ್ತ. ಈಗ ನೀವೆಂತ ತರಕಾರಿ ತಗೊಂಬತ್ತಿಲ್ಗೆ ಅಂತ? ಒಂದು 2-3 ತಿಂಗಳ ಹಿಂದೆ 5 ರೂಪಾಯಿಗೆ ಇದ್ದಿತ್ತು. ಈಗ ಎಲ್ಲದಕ್ಕೂ ರೇಟ್ ಹೆಚ್ಚು ಕಾಣಿ, ಎಂಥದಕ್ಕೂ ರೇಟ್ ಕಮ್ಮಿ ಇಲ್ಲ. ಕುಡು ನೀರು ಬಾಟ್ಲಿಯಿಂದ ಹಿಡಿದು ಎಲ್ಲ ದೊಡ್ಡ ಚಿನ್ನದವರೆಗೂ ರೇಟ್ ಎಲ್ಲದಕ್ಕೂ ಹೆಚ್ಚೆ. ನೀವು ಹೇಳ್ರಿ ಎಲ್ಲದಕ್ಕೂ ಚಿನ್ನದ ರೇಟೇ ಹೇಳ್ತೀವಿ ಮಾರ್ರೆ. ಎಲ್ಲ ಫಿಕ್ಸ್ಡ್ ರೇಟ್, ಫೈನಲ್ ರೇಟ್ ಅಂದೇಳಿ ಹೇಳಿ 10 ರೂಪಾಯಿ 30 ರೂಪಾಯಿ ಎಲ್ಲ ಹೆಚ್ಚು ಹೇಳ್ತಿದ್ರಿ ಅಪ್ಪ. ಎಂಥದ್ದು ಗೊತ್ತಾತ್ಲೆ. ಹಾಂ, ಹಸಿಮೆಣಸು ಕೊಡಿ ಒಂದು 100 ಗ್ರಾಮ್.
100 ಗ್ರಾಮಿಗೆ ಎಷ್ಟು? ಮತ್ತು ಅದಕ್ಕೂ 100 ರೂಪಾಯಿ ಹೇಳ್ತೀರಿ ಅಂತ? 100 ಗ್ರಾಮಿಗೆ 15 ರೂಪಾಯಿ ಕಣಿ. ಕೋಸಿಗೆ ಎಷ್ಟು? ಕೋಸು ಕೊಡಿ ಕಬ್ಬ. ಲೈಟ್ ಇತ್ತಲ್ಲ, ಮತ್ತು ಒಳಗೆ ಹುಳಗಿಳ ಏನಿಲ್ಲ ಅಲ್ಲ? ಅಜ್ಜಿ ಕೋಸ್ ಬೇಡ ಅಜ್ಜಿ, ಕೋಸ್ ಪದಾರ್ಥ ಹಾಕತ್ಲ, ಕೋಸ್ ಬೇಡ. ನೀ ಸುಮ್ಮನೆ ನಿತ್ಕೋಗಡೆ, ನಿನ್ನ ಕೇಳ್ರಿ ಯಾವ ತರಕಾರಿಯೂ ಬೇಡ ಅಂತ. ದಿನ ಕೋಳಿ ಮೀನು ಮೊಟ್ಟಿ ಮಾಡಿದಾರ ಅಡ್ಡಿಲ್ಲ ನಿಂಗೆ. ನೀ ಸುಮ್ಮನೆ ನಿತ್ಕೊ, ನಿಂಗೆ ತರಕಾರಿ ಎಲ್ಲ ಗೊತ್ತಾತ್ಲೆ. ಕೋಸಿಗೆ 35 ರೂಪಾಯಿ ಕಣಿ ಕೆಜಿ. ಲಾಯ್ಕಿತ್ತು ಕೋಸು. ನಾನು ನಿನ್ನೆ ನಮ್ಮ ಮನೆಗೆ ಪದಾರ್ಥ ಮಾಡಿದ್ದೆ ಕಣಿ, ಒಳ್ಳೆ ಇತ್ತು ಕೋಸು. ಕೊಡಿ ಅಕ್ಕ, ಸಾಕಿಷ್ಟೆ. ಇನ್ನು ಪೂರ ತಗೊಂಬಂದು ಹಾಪದಲ್ಲ ಈಗ ಈ ರೇಟಿನೊಳಗೆ. ಎಷ್ಟಾಯ್ತು ಕಣಿ? ಎಂತೆಲ್ಲ ಹೇಳ್ರಿ ಹೇಳಿ. ಬಟಾಟೆ 1 kg ಅಂದ್ರೆ 30 ರೂಪಾಯಿ, ಹಸಿಮೆಣಸು 15 ರೂಪಾಯಿ, ಕೋಸು 35 ರೂಪಾಯಿ, ಮತ್ತೆಂತ ಹೇಳ್ರಿ, ಕೊತ್ತಂಬರಿ ಸೊಪ್ಪು 10 ರೂಪಾಯಿ ಅಲ್ಲ. ತಡಿನಿ ತೊಟ್ಟಿಗೆ ಹಾಕ್ತೆ. 30, 1 15, 35, 1 10, 90 ರೂಪಾಯಿ ಆಯ್ತು ಕಣಿ. ಅಜ್ಜಿ ಅಲ್ಲ, ದ್ರಾಕ್ಷಿ ಹಣ್ಣು ಇತ್ತು ಕಣಿ ಅಜ್ಜಿ. ಎಷ್ಟಂತ ಕೇಳಿ ಅಜ್ಜಿ, ದ್ರಾಕ್ಷಿ ಹಣ್ಣು ಕೊಡ್ಸಜ್ಜಿ. ದ್ರಾಕ್ಷಿ ಹಣ್ಣಿಗೆ ಎಷ್ಟೇ ಕೆಜಿಗೆ? ದ್ರಾಕ್ಷಿಗೆ 70 ರೂಪಾಯಿ ಕಣಿ. ಹುಳಿಯ ಎಂತ ಮತ್ತೆ? ಗಣಿ ತಗಣಿ, ಒಂದು ತಿಂದು ಕಣಿ. ರುಚಿ ಇತ್ತೆ, ಹುಳಿ ಅಂತ ಇಲ್ಲ. ಕೊಡಿ ಕಂಬ, ಮಕ್ಕಳಿಗೆ ಅಂತ ಇದ್ದಲ್ಲ ಪಾಪ, ಕೊಡಿ 1 kg ಕೊಡಿ. 90 ರೂಪಾಯಿ ಆಯ್ದಿತ್ತ, ಇದು 70 ರೂಪಾಯಿ, 160 ರೂಪಾಯಿ ಆಯ್ತು. ಮತ್ತು ನೀವು ಇಷ್ಟೊತ್ತು ನಿಂತ್ಕೊಂಡು ಚೌಕಸಿ ಮಾಡೋದಕ್ಕೆ 10 ರೂಪಾಯಿ ಬಿಡುತ್ತೆ, 150 ರೂಪಾಯಿ ಕೊಡಿ. ಇನ್ನೊಂದು 10 ರೂಪಾಯಿ ಬಿಡಿಯಲ್ಲೇ? 10 ರೂಪಾಯಿಗೆ ಅಂತ ಆಯ್ತು. ಅದೇ ನೀವು 10 ರೂಪಾಯಿ ಕೊಡಿ, 10 ರೂಪಾಯಿಗೆ ಅಂತ ಕೊಡಿ ಅಡ್ಡಿಲ್ಲ. ಈ ಹೆಂಗಸಿನೊಟ್ಟಿಗೆ ಆಗ್ತಲ್ಲ. ತಗಡಿ 150. ತಗಣಿ ಚೀಲ, ಚೀಲ ಹಿಡ್ಕೊ. ಹಾಪ ಮನಿ ಬದಿ. ಬತ್ತೋಕ. ಬನ್ನಿ. ನಿಮ್ಮಂತ ಚೌಕಸಿ ಮಾಡೋರು ಬಂದ್ರೆ ಆಯ್ತು. ನಾನು ಅಂಗಡಿ ಮುಚ್ಚಿ ಮನೆಗೆ ಕುಕ್ಕಂಡ್ರೆ ಆಯ್ತು. ಎಂತ ಚೌಕಸಿ ಮಾಡತ್ತ ಹಿಂಗ್ಸ? ಒಂದು 10 ರೂಪಾಯಿಗೂ ಹಚ್ಚಿ ಕಂತಪ್ಪ. ಶಿ. ಮಕ್ಕಳೇ ನಡಿನಿ ಪಟ ಹಾಪ ಮನಿ ಬದಿ. ಮಾಡಾದಂಗಿತ್ತು, ಕೊಡಿ ಬೇರೆ ತರಲ್ಲ. ನಾವು ಬೇಗ ಮನೆಗೆ ಹಾಪ, ಮತ್ತು ಮಳಿಗಿಳಿ ಬಕ್ಕಿತ್ತು. ಅಜ್ಜಿ ನಂಗೆ ಐಸ್ ಕ್ರೀಮ್, ನಮ್ಮ ಮನೆಗೆ ಹೇಳದ್ದಲ್ಲ ನಂಗೆ ಐಸ್ ಕ್ರೀಮ್ ಕೊಡ್ಸಕ್ಕಂದೇಳಿ. ಅದಕ್ಕೆ ಐಸ್ ಕ್ರೀಮ್ ಅಂಗಡಿ ಐತೆ, ಐಸ್ ಕ್ರೀಮ್ ಗಾಡಿ. ಐಸ್ ಕ್ರೀಮ್ ಬೇಕೇ ನನಗೆ. ಈ ಗಂಡು ಬಿಡುವುದಿಲ್ಲೇನು. ಹಾಪ ನಡಿ, ಕಾಂಬ ಅಂತ ಇರ್ತಾನೆ. ಅಣ್ಣ ಯಾವ ಐಸ್ ಕ್ರೀಮ್ ಇತ್ತು? ಎಲ್ಲ ಇತ್ತಕ್ಕ. ಕೋನ್, ಕ್ಯಾಂಡಿ, ಪೆಪ್ಸಿ, ಕಡ್ಬಡು ಎಲ್ಲ ಇತ್ತು. ಗಡಬಡ ತಡಬಡ ಎಲ್ಲ ಬೇಡ, ಪೆಪ್ಸಿ ಕೊಡಿ 3. ಪೆಪ್ಸಿ ಯಾರಿಗೆ? ಪೆಪ್ಸಿ ನೀವಿಬ್ರು ತಿನ್ಕೊಳ್ಳಿ, ನಂಗೆ ಕೋನ್ ಬೇಕು, ದೊಡ್ಡದು ಕೋನ್. ಅಜ್ಜಿ ನಂಗೂ ಪೆಪ್ಸಿ ಬೇಡ ಅಜ್ಜಿ. ಅವನಿಗೆ ಕೋನ್ ಕೊಡಿಸ್ರೆ ನನಗೂ ಕೋನ್ ಬೇಕು. ಶುರು ಆಯ್ತು ಇಬ್ಬರದು. ಕೋನ್ ಕೊಡಿ ಅಣ್ಣ 3. ಅಕ್ಕ 20 ರೂಪಾಯಿ ಕೊಡುದಾ 30 ರೂಪಾಯಿ ಕೊಡುದಾ? 30 ರೂಪಾಯಿ. ಈ ಗಂಡು ಇವತ್ತು ದುಡ್ಡು ಖರ್ಚು ಮಾಡಿಯೇ ಮನೆ ಹಾಪ. ಕೊಡಿ ಅಂತ ಕಂಡು. ತಗಣಿ 3 ಜನ 3, 90 ರೂಪಾಯಿ ಆಯ್ತು. ಮುಂಚೆ ಕಮ್ಮಿ ಮಾಡಿ ಕೊಡುರಲ್ಲೇ. ಅಲ್ಲ ಇದೆಂತ ತರಕಾರಿ ಹಣ್ಣಿನ ಅಂಗಡಿ ಇಟ್ಕೊಂಡಿರಿ, ಕಮ್ಮಿ ಮಾಡಿ ಕೊಡೋಕೆ? ಇದೆಲ್ಲ ಕಮ್ಮಿ ಮಾಡೋಕ್ಕಾಗ್ತಲೆ, ಚೌಕಸಿ ಎಲ್ಲ ಮಾಡೋಕ್ಕಾಗ್ತಲೆ. 90 ರೂಪಾಯಿ ಕೊಡಿ, ತಗೊಂಡ್ರಿ ಅಲ್ಲ. ಅಜ್ಜಿ ಎಂತ ಅಜ್ಜಿ ನೀವು ಹಾಗಲೆಲ್ಲ ಚೌಕಸಿ ಮಾಡುದ? ಕೊಡಿ 90 ರೂಪಾಯಿ. ಈ ಗಂಡೊಂದು ಅದು ಗೊತ್ತಾಗ್ಲೆ ಅಂತ ಇಲ್ಲ, ಅಧಿಕ ಪ್ರಸಂಗ ಮಾಡ್ಕೊಂಡು ಫಸ್ಟಾಗಿ ಬತ್ತತ್ತು. ತಗೊಳ್ಳಿ 90 ರೂಪಾಯಿ. ಕಂಡ್ರಿ ಅಲ್ಲ ಫ್ರೆಂಡ್ಸ್, ನಮ್ಮ ಅಜ್ಜಿ ಯಾವ ನಮ್ಮನೆ ಚೌಕಸಿ ಮಾಡ್ತಾರಂದೇಳಿ. ಆ ಅಂಗಡಿಯಂಗಿದ್ದು ಪೂರ 100 ರೂಪಾಯೇ ತಗೊಬತ್ತಿದ್ರು ಬಿಟ್ಟಿರಿ. ಹಿಂಗೆ ನಿಮ್ಮ ಬಗ್ಗೆ ಯಾರು ಚೌಕಸಿ ಮಾಡುವರು, ನಿಮ್ಮ ಮನೆಗೆ ಯಾರು